ಹೇಗಿದ್ದೀರಾ? ಬನ್ನಿ ಮಾರ್ನಿಂಗ್ ರೊಟೀನ್ ಬಗ್ಗೆ ಮಾತಾಡೋಣ. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನೀವು ಡೈಲಿ ಅಲಾರಾಮ್ ಆಫ್ ಮಾಡಿ ಮಲ್ಕೊತೀರಾ ಅಥವಾ ತಡವಾಗಿ ಎದ್ದೊಳ್ತೀರಾ? ಇದು ನಾನು ಕೂಡ ಮಾಡ್ತೀನಿ. ಸತ್ಯ ಏನು ಅಂದರೆ, ಮುಂಚಾನೆ ದಿನದ ಮನಸ್ಥಿತಿ ತುಂಬ ಮಹತ್ವವಾದದ್ದು. ಬನ್ನಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಮೊದಲಿಗೆ ಏನಂದರೆ, ನೀವು ಡೈಲಿ ಒಂದು ಟೈಮ್ನ ಸೆಟ್ ಮಾಡ್ಕೊಳ್ಳಿ. ಸೊ ದಟ್ ಆ ಟೈಮ್ಗೆ ಎದ್ದೊಳೋದನ್ನು ರೂಢಿ ಮಾಡ್ಕೊಳ್ಳಿ. ಅಲಾರಾಮ್ ಸೆಟ್ ಮಾಡಿದ್ಮೇಲೆ, ಅಲಾರಾಮ್ ಹೊಡ್ಕೊಂಡ್ಮೇಲೆ ನೀವು ಅದನ್ನು ಸ್ನೂಸ್ ಮಾಡೋಕ್ಕೆ ಹೋಗಬೇಡಿ. ಇಮಿಡಿಯೇಟಾಗಿ ಎದ್ದೊಳ್ಳಿ. ಬಟ್ ಕಷ್ಟ ಆಗುತ್ತೆ, ಅದರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಸ್ಟೇಜ್, ನೀವು ನೀರಿನಿಂದ ಶುರು ಮಾಡ್ಕೊಳ್ಳಿ. ಉಗುರು ಬೆಚ್ಚ ನೀರು ಕುಡೀರಿ, ಅಥವಾ ಅದಕ್ಕೆ ಬೇಕಂದರೆ ಲೆಮನ್ ಆ್ಯಡ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಇಟ್ ಕೀಪ್ಸ್ ಯು ಹೈಡ್ರೇಟೆಡ್ ಆ್ಯಂಡ್ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಮೂರನೇದಾಗಿ ಬಂದು ಸ್ವಲ್ಪ ವಾಕ್ ಮಾಡಿ ಅಥವಾ ವ್ಯಾಯಾಮ ಮಾಡಿ. ಸೊ ದ್ಯಾಟ್ ನಿಮ್ಮ ಬಾಡಿಗೆ ಅದು ಚೈತನ್ಯ ತಂದುಕೊಡುತ್ತೆ. ನಾಲ್ಕನೇದಾಗಿ, ನೀವು ಸ್ವಲ್ಪ ನಿಮಗೆ ನೀವು 5 ನಿಮಿಷ ಟೈಮ್ ಕೊಟ್ಕೊಂಡು ಸೈಲೆಂಟಾಗಿ ಕೂತ್ಕೊಳ್ಳಿ, ಅಥವಾ ಧ್ಯಾನ ಮಾಡಿ, ಅಥವಾ ನಿಮ್ಮ ಡೈರಿನ ಬರೆಯೋದೇನಾದರೂ ಇದ್ದರೆ ಬರೀರಿ. ಸೊ ದ್ಯಾಟ್ ನಿಮ್ಮದು ಡೈಲಿ ಏನು ಪ್ಲ್ಯಾನ್ಸ್ ಇರುತ್ತೆ, ಗೋಲ್ಸ್ ಇರುತ್ತೆ, ಅದಕ್ಕೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ 5ನೇದಾಗಿ ಹೆಲ್ದಿ ಬ್ರೇಕ್ಫಾಸ್ಟ್ ತಿನ್ನಿ. ಸೊ ದ್ಯಾಟ್ ನೀವು ಇಡೀ ದಿನ ಶಕ್ತಿ ಇರುತ್ತೆ ನಿಮ್ಮ ಬಾಡಿಗೆ. ಆ್ಯಂಡ್ ಡೋಂಟ್ ಸ್ಕಿಪ್, ಇಟ್ ಇಸ್ ವೆರಿ ಯೂಸ್ಫುಲ್. ಇದನ್ನು ದಿನ ಮಾಡೋಕ್ಕೆ ಕಷ್ಟ ಆಗುತ್ತೆ, ಹಂತವಾಗಿ ಮಾಡ್ಕೊಂಡು ಹೋಗಿ. ಈ ಥರ ನಿಮಗೇನಾದರೂ ಟಿಪ್ಸ್ ಗೊತ್ತಿದ್ರೆ ಮಾರ್ನಿಂಗ್ ರೊಟೀನಲ್ಲಿ ನನಗೂ ತಿಳಿಸಿ, ನನಗೂ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.